ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ನಾವು ಬೆಟ್ಟದಲ್ಲಿ 5,000 ಜನರು ಎಂಬ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯೇ, ಬೆಟ್ಟದಲ್ಲಿ 5,000 ಜನರು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ತಂದೆಯೇ. ಆಮೇಲೆ ಬೆಟ್ಟದಲ್ಲಿ 5,000 ಜನರು. ಮತ್ತಾಯ 5ನೇ ಅಧ್ಯಾಯ 1ನೇ ವಾಕ್ಯವು ಹೇಳುವುದಾಗಿದೆ, ಆತನು ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿದನು. ಅನೇಕ ಮಕ್ಕಳಿಗೆ ಉಪದೇಶಿಸುವ ಸಲುವಾಗಿಯೂ ಸತ್ಯವೇದದ ಮಹತ್ವಗಳನ್ನು ವಿವರಿಸುವ ಸಲುವಾಗಿಯೂ ಆತನು ಬೆಟ್ಟವನ್ನು ಏರಿದನು. ಉಪದೇಶಗಳು ದೇವಜನರ ಆತ್ಮಿಕ ಜೀವಿತವನ್ನು ಪುನರುಜ್ಜೀವಿಸ ಮಾಡುವುದು, ಆತ್ಮದಲ್ಲಿ ಬಲ ಹೊಂದುವಂತೆ ಮಾಡುವುದು. ಉಪದೇಶವನ್ನು ಕೇಳಲು ಬೆಟ್ಟವನ್ನೇರಿದ ಹೇರಾಳವಾದ ಜನರ ಗುಂಪಿನಲ್ಲಿ ಕರ್ತನ ಉಪದೇಶವನ್ನು ಕೇಳ ಬಯಸಿದವರು ಈ 5,000 ಮಂದಿ ಮಾತ್ರ. 3 ದಿನಗಳು ಹಗಲು ರಾತ್ರಿ ನಿರಂತರವಾಗಿ ಕರ್ತನ ಉಪದೇಶವನ್ನು ಕೇಳಿದರು. ಕರ್ತನು ಅವರಿಗೆ ಆತ್ಮಿಕ ಆಹಾರ ಮಾತ್ರವಲ್ಲ, ಶರೀರಕ್ಕೆ ಬೇಕಾದ ಆಹಾರವನ್ನು ಒದಗಿಸಿದನು. ಇಂತಹ ಕೂಟದಲ್ಲಿ ನೀವು ಒಬ್ಬರಾಗಿ ಕಾಣಿಸಿಕೊಳ್ಳಲು ಬಯಸುವಿರಾ? ಸತ್ಯವೇದ ವಾಕ್ಯವು ಅಜ್ಞಾನಿಯನ್ನು ಜ್ಞಾನಿಯನ್ನಾಗಿ ಮಾಡುವುದು, ಆ ವಾಕ್ಯವೇ ಬೆಳಕು, ದಾರಿಗೆ ದೀಪವಾಗಿರುತ್ತದೆ. ಅಬ್ರಹಾಂ ಲಿಂಕನ್ ಚಿಕ್ಕ ಪ್ರಾಯದಲ್ಲಿ ಸೌದೆ ಕಡಿದು ತಲೆಯ ಮೇಲೆ ಹೊತ್ತು ಮಾರುವ ವ್ಯಕ್ತಿಯಾಗಿದ್ದನು. ಆತನ 11ನೆಯ ಹುಟ್ಟುಹಬ್ಬದಂದು ಅವನ ಅಜ್ಜಿ ಅವನಿಗೆ ಒಂದು ಸತ್ಯವೇದವನ್ನು ಕೊಟ್ಟು, ನನ್ನ ಪ್ರಿಯ ಮೊಮ್ಮಗನೇ, ನೀನು ಸತ್ಯವೇದಕ್ಕೆ ಮೊದಲ ಸ್ಥಾನ ಕೊಡುವುದಾದರೆ ಕರ್ತನು ನಿನ್ನನ್ನು ಉನ್ನತಿಗೊಳಿಸುವನು ಎಂದು ಹೇಳಿದಳು. ಅಂದಿನಿಂದ ಲಿಂಕನ್ ತನ್ನ ಬಿಡುವಿನ ವೇಳೆಯಲ್ಲಿ ಸತ್ಯವೇದವನ್ನು ಓದಲು ಪ್ರಾರಂಭಿಸಿದನು. ಮುಂದೆ ಅವನು ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನು ಏರಿದನು. ಕುರಿ ಮೇಯಿಸುತ್ತಿದ್ದ ದಾವೀದನು ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸಿ ವಾಕ್ಯಗಳನ್ನು ಪ್ರೀತಿಸಿದರಿಂದಲೇ ಮುಂದೆ ದೊಡ್ಡ ಅರಸನಾದನು. ದೇವ ಮಕ್ಕಳೇ, ಸತ್ಯವೇದವನ್ನು ಓದಿರಿ. ಆ ವಾಕ್ಯಗಳು ನಿಮ್ಮ ಆತ್ಮಿಕ ಜೀವಿತವನ್ನು ಉಜ್ಜೀವಿಸುವಂತೆ ಮಾಡುತ್ತದೆ. ಮನುಷ್ಯನು ಆಹಾರ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಧರ್ಮೋಪದೇಶಕಾಂಡ 8:3. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಯೋಬ 23:12 ಎಂದು ಯೋಬನು ಹೇಳುತ್ತಾನೆ. 1ನೇ ಪೇತ್ರ 2:2ರಲ್ಲಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಆದ್ದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಆಮೇನ್. ಪ್ರೈಸ್ ದ ಲಾರ್ಡ್.